ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KEFD ನಾನ್-HK ಎಕ್ಸಾಮ್ ಏನು 11ನೇ ತಾರೀಕು ನಡೆದಿತ್ತು ಜನವರಿಯಲ್ಲಿ. ಅದರ ಒಂದು ರಿಸಲ್ಟ್ ಅಂತಂದರೆ ಸ್ಕೋರ್ ಕಾರ್ಡ್ನ ಬಿಟ್ಟಿದ್ದಾರೆ. ಓಕೆ, ಅಂತಿಮ ಒಂದು ಸ್ಕೋರ್ ಕಾರ್ಡ್ನು ಸಹ ಬಿಟ್ಟಿದ್ದಾರೆ. ನೀವೆಲ್ಲ ಸ್ಕೋರ್ ಸಹ ನೋಡಿರ್ಬೋದು ಸ್ನೇಹಿತರೆ. ಈಗ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಲ್ಬೋದು ಅಂತೇಳಿ ಈಗ ನಾವು ಹೇಳೋದಕ್ಕೆ ಸೂಕ್ತ. ಯಾಕಪ್ಪ ಅಂತಂದರೆ ನಿಮ್ಮ ಅಂಕಗಳು ಸಹ ಎಲ್ಲರಿಗೂ ಗೊತ್ತಾಗಿವೆ, ಅಂತಿಮ ಅಂಕಗಳು. ಓಕೆ, ಹಾಗಾಗಿ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರಬಹುದು ಮತ್ತು ಇನ್ನು ನೆಕ್ಸ್ಟ್ ಪ್ರೊಸೆಸ್ ಏನು ಅದ್ರ ಬಗ್ಗೆಯೂ ಸಹ ಮಾತಾಡ್ತಾ ಹೋಗೋಣ. ಓಕೆ, ಇವತ್ತಿನ ವಿಡಿಯೋದಲ್ಲಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋದಾದರೆ, ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿಂದಿರ್ಬೋದು ಎಂಬುದರ ಬಗ್ಗೆ ಮೊದಲಿಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ನಿಮ್ಮೊಂದು ರಿಸಲ್ಟ್ ಬಗ್ಗೆ ಹೇಳೋದಾದರೆ, ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು 19ನೇ ತಾರೀಕು ಬಂತು. ಹೌದಾ, 19ನೇ ತಾರೀಕು ನಿಮಗೆ ಅಂತಿಮ ಒಂದು ಕೀ ಉತ್ತರಗಳಾಗಿರ್ಬೋದು ಮತ್ತು ಅಂತಿಮ ಅಂಕಗಳನ್ನು ಸಹ ಬಿಟ್ಟಿದ್ದಾರೆ, ಸ್ಕೋರ್ ಕಾರ್ಡ್ನು ಸಹ ಬಿಟ್ಟಿದ್ದಾರೆ. ಈಗ ಏನಪ್ಪ ಅಂತಂದರೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಅಂದರೆ ನೆಕ್ಸ್ಟ್ ಪ್ರೊಸೆಸ್ಸು ನಿಮ್ಮ ಒಂದು ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಅಂದರೆ ಸ್ಕೋರ್ ಕಾರ್ಡ್ ಲೀಸ್ಟನ್ನು ಬಿಡ್ತಾರೆ, ಯಾರ್ಯಾರ್ದು ಎಷ್ಟೆಷ್ಟು ಅಂಕಗಳಂತೇಳಿ. ಈಗ ನಿಮ್ಮ ವೈಯಕ್ತಿಕವಾಗಿ ನೀವು ನೋಡ್ಕೋಬೋದು, ಬಟ್ ಅಫಿಷಿಯಲಾಗಿ ಒಂದು PDF ಮೂಲಕ ನಿಮ್ಮ ಒಂದು ಸ್ಕೋರ್ ಕಾರ್ಡನ್ನು ಅದನ್ನು ಸಹ ಬಿಡ್ತಾರೆ. ಆದಷ್ಟು ಬೇಗ ಇನ್ನೊಂದು ವಾರ ಅಥವಾ 15 ದಿನದಲ್ಲಿ ಅದು ಬರುತ್ತೆ. 15 ದಿನ, ಒಂದು ತಿಂಗಳದೊಳಗೇ ಬರುತ್ತೆ. ಓಕೆ, 15 ದಿನದೊಳಗೆ ಬರುತ್ತೆ. ಆನಂತರ ನಿಮ್ಮ ಒಂದು 1:5 ಲೀಸ್ಟ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೂಲಕ ನಿಮ್ಮದು ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಾರೆ. ಬಟ್ ಈಗ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅಂತ ನೋಡೋದಾದರೆ, ಒಂದು ಎಕ್ಸ್ಪೆಕ್ಟ್ ಪ್ರಕಾರ ನಿಮ್ಮ ಒಂದು ಕ್ಯಾಟಗರಿ ವೈಸು ಈ ಒಂದು ಓವರಾಲ್ ಆಗಿ ನಾನು ಒಂದು ಲಾಸ್ಟ್ ಒಂದು ವಿಡಿಯೋ ಮಾಡಿದಾಗ ಅಲ್ಲಿ ಯಾರ್ದು ಸಹ ಹೈಯೆಸ್ಟ್ ಮಾರ್ಕ್ಸ್ ಇರಲಿಲ್ಲ. 80 ಆಗಿರ್ಬೋದು, ಒಬ್ಬರದ್ದು 79, ಅಂದರೆ ಜಾಸ್ತಿ ಕಾಮೆಂಟ್ ಏನು ಬಂದಿಲ್ಲ. ಬಂದ್ರೂ ಸಹ 80, 89, 90, 100 ಒಳಗಡೆ ಇದೆ ಆಲ್ಮೋಸ್ಟ್ ಆಗಿ. ಓಕೆ, ಹಾಗಾಗಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ನೋಡೋದಾದರೆ ಎಷ್ಟು ನಿಲ್ಬೋದು ಅಂತ ನೋಡೋದಾದರೆ, ಈ ಒಂದು ಕೆಟಗರಿ ವೈಸ್ ಅಂತದಕ್ಕಿಂತ ಹೆಚ್ಚಾಗಿ ಓವರಾಲ್ ಆಗಿ HKಗೆ ಹೋಲಿಕೆ ಮಾಡಿದಾಗ ನಾನ್-HKಯಲ್ಲಿ ಸ್ವಲ್ಪ ಕಡಿಮೆನೇ ನಿಲ್ಬೋದು. ಅಂದರೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಭಿಪ್ರಾಯ ಇರುವಂಥದ್ದು. ಏನಪ್ಪ ಅಂದರೆ, ಕೆಲವರಿಗೆ ಇದು ಈಸಿ ಇದೆ ಅಂತಲೇ ಅಂತಾರೆ ಪೇಪರು, ಇನ್ನು ಕೆಲವ್ರಿಗೆ ಟಫ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದು ಅವರವರ ಒಂದು ವೈಯಕ್ತಿಕ ಮೇಲೆ ಡಿಪೆಂಡ್. ಹಾಗಾಗಿ ಎಷ್ಟು ನಿಲ್ಬೋದು ಅಂತ ಕಟ್ ಆಫ್ ಅಂತ ಹೇಳೋದಾದರೆ, ನನ್ನ ಎಕ್ಸ್ಪೆಕ್ಟ್ ಪ್ರಕಾರ ನಿಮ್ಮ ಒಂದು ಕಟ್ ಆಫು 130 ಇತ್ತು ಅಂತಂತಂದರೆ ನೀವು ಒಂದು ರೀತಿಯಾಗಿ ಸೇಫಲ್ಲಿದ್ದೀರಾ ಅಂತೇಳಿ ಅರ್ಥ. ಓಕೆ, ನಾನು ಮಾಡ್ರೇಟ್ ಲೆವೆಲಲ್ಲಿ ನೋಡೋದಾದರೆ, ಬಟ್ ಜಾಸ್ತಿ ಜನ ಎಕ್ಸಾಮು ಸಹ ಬರೆದಿದ್ದಾರೆ. ಒಂದು 40-50 ಸಾವಿರ ಜನ ಎಕ್ಸಾಮ್ ಬರೆದಿರಬಹುದು ಅಂತ ಎಕ್ಸ್ಪೆಕ್ಟ್ ಪ್ರಕಾರ. ಹಾಗಾಗಿ ನಿಮ್ಮ ಒಂದು ಸ್ಕೋರ್ ಬಂದುಬಿಟ್ಟು JM ಆಗಿದ್ದು, ಇಲ್ಲಿ ಕ್ಯಾಟಗರಿ ವೈಸ್ ನೋಡ್ತಾ ಹೋದರೆ ವೇಕೆನ್ಸಿಗಳು ಸಹ ತುಂಬ ಕಡಿಮೆ ಇವೆ ಸ್ನೇಹಿತರೆ. ಓಕೆ, ಹಾಗಾಗಿ ಕ್ಯಾಟಗರಿ ವೈಸು ಕಟ್ ಆಫ್ ಹೇಳೋಕ್ಕೂ ಸಹ ಆಗಲ್ಲ. ಓಕೆ, ಹಾಗಾಗಿ ನಿಮ್ಮೊಂದು ಓವರಾಲ್ ಆಗಿ ನಾವು ಹೇಳೋದಾದರೆ ಟೋಟಲಾಗಿ 50 ಹುದ್ದೆ ಇವೆ FD. ಈ 50 ಹುದ್ದೆಯಲ್ಲಿ ನೀವು 130 ಪ್ಲಸ್ ಸ್ಕೋರ್ ಮಾಡಿದಿರಿ ಅಂತಂತಂದರೆ ಒಂದು ಗುಡ್ ಸ್ಕೋರ್ ಅಂತ ಹೇಳ್ಬೋದು. ಓಕೆ, 130 ಪ್ಲಸ್ ಇತ್ತು ಅಂತಂದರೆ ನೀವು ಒಂದು ಹೋಪನ್ನು ಇಟ್ಕೋಬೋದು 1:5 ಲೀಸ್ಟಲ್ಲಿ ಬರೋದಕ್ಕೆ. ಫೈನಲಲ್ಲಿ ಅಂತ ನೋಡೋದಾದರೆ ಸ್ವಲ್ಪ ಜಾಸ್ತಿನೇ ಹೋಗ್ಬೋದು. ಯಾಕಂತಂತಂದರೆ ಇರೋದೇ 50 ಪೋಸ್ಟು, ಆ ಒಂದು ಕಾರಣಕ್ಕಾಗಿ. ಬಟ್ ಹಾಗಂತ ಯಾರೂ ಸಹ ಎಷ್ಟು ಸ್ಕೋರ್ ಮಾಡಿರಲಿಕ್ಕಿಲ್ಲ ಅಂತಲ್ಲ, ಮಾಡಿರಬಹುದು. ಇದು ಖಂಡಿತ ಅಂದರೆ ನಮಗೆ ಇದ್ರ ಬಗ್ಗೆ ಕ್ಲಾರಿಟಿಯಾಗಿ ದೊರೆಯುವಂಥದ್ದು ಯಾವಾಗಪ್ಪ ಅಂತಂದರೆ ಸ್ಕೋರ್ ಲೀಸ್ಟನ್ನು ಬಿಡ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ಹೈಯೆಸ್ಟ್ ಸ್ಕೋರರ್ ಯಾರು ಅಂತೇಳಿ. ಬಟ್ ಎಕ್ಸ್ಪೆಕ್ಟ್ ಪ್ರಕಾರ 130 ಪ್ಲಸ್ ಇದ್ದವರು ಸೇಫು, ಇಷ್ಟು ನಿಲ್ಬೋದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಂಬುದು ನನ್ನ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ಕೋರ್ ಎಷ್ಟು ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.